ಸರ್, ನಿಮ್ಮ ಕುಟುಂಬಕ್ಕೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ನೀವು ಮೈಸೂರಿನವರೇನೆ. ದಸರಾ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿ ಇದೆ, ಸಾಕಷ್ಟು ಮೆಮರೀಸ್ ಇದೆ ನಿಮ್ಗೆ. ನಮ್ಮ ಜೊತೆಗೆ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳಿದ್ರೆ. ನಮಸ್ತೆ ಮೈಸೂರು, ಹೇಗಿದ್ದೀರಾ? ಥ್ಯಾಂಕ್ ಯು. ಇಷ್ಟೊತ್ತಾದ್ರೂ ಎಲ್ಲ ನಮ್ಮನ್ನು ನೋಡೋಕ್ಕೋಸ್ಕರ ಕಾಯ್ತಾ ಇದ್ದೀರಾ. ನಮಗೂ ತುಂಬಾ ಖುಷಿ ಇದೆ ನಿಮ್ಮನ್ನು ನೋಡ್ತಾ ಇರೋದು ಇಲ್ಲಿಂದ. ಆ್ಯಂಡ್ ದಸರಾ ಬಗ್ಗೆ ಮಾಹಿತಿಗಿಂತ ಜಾಸ್ತಿ ಮೆಮೊರೀಸ್ ಜಾಸ್ತಿ ಇದೆ ನನಗೆ. ಲವ್ ಯು ಟು. ಆ್ಯಕ್ಚುಲಿ ಒಂದು 10-15 ವರ್ಷದ ಹಿಂದೆ ನಾನು ನಿಮ್ಮಲ್ಲೇ ಅಲ್ಲಿ ನಿಂತ್ಕೊಂಡು ಯುವ ದಸರಾ ನೋಡ್ತಾ ಇದ್ದೆ. ಬಟ್ ನಾನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸಪೋರ್ಟ್ ಮಾಡಿರೋದು ನೀವು. ತುಂಬ ಖುಷಿ ಆಗುತ್ತೆ ನಿಮ್ಮನ್ನು ಇಲ್ಲಿಂದ ನೋಡೋದಕ್ಕೂ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ರಾಯಲ್ ಬಗ್ಗೆ ಹೇಳಬೇಕು ಅಂದರೆ, ಜಯಣ್ಣ ಫಿಲಮ್ಸಲ್ಲಿ ಮಾಡ್ತಿರೋ ಸಿನಿಮಾ ನಂದು 5ನೇ ಸಿನಿಮಾ. ನಂದು 4 ಸಿನಿಮಾಗೆ ನೀವು ನಂಗೆ ಸಪೋರ್ಟ್ ಮಾಡಿದ್ರಿ, ಎನ್ಕರೇಜ್ ಮಾಡಿದ್ರಿ, ದೊಡ್ಡ ಹಿಟ್ ಮಾಡಿದ್ರಿ ಆ ಸಿನಿಮಾಗಳನ್ನ. ಅದೇ ರೀತಿ ಈ ಸಿನಿಮಾನು ತುಂಬ ಅಪ್ಕೊಂಡು ನಮ್ಗೆಲ್ಲ ಇದನ್ನು ಹಾರೈಸ್ಬೇಕು. ಆ್ಯಂಡ್ ಈ ಸಿನಿಮಾಲಿ ವಿರಾಟ್ ಅವ್ರ ಜೊತೆಲಿ ನಾನು ಕೆಲಸ ಮಾಡಿದ್ದೀನಿ. ತುಂಬ ಖುಷಿಯಾಗೋ ವಿಚಾರ ಏನಂದರೆ, ನಮ್ಮ ವಿರಾಟನು ಮೈಸೂರವರು, ನಾನು ಮೈಸೂರು. ಒಂದು ಪ್ರೌಡ್ ಫೀಲ್ ಆಗುತ್ತೆ ಮೈಸೂರವ್ರ ಜೊತೆಲಿ ಸೇರ್ಕೊಂಡು ಸಿನಿಮಾ ಮಾಡಿದಾಗ. ಸೇಮ್ ದರ್ಶನ್ ಅವ್ರಿಗಾಗ್ಲಿ, ಯಶ್ ಅವ್ರಿಗಾಗ್ಲಿ ಹೆಂಗೆ ನೀವು ಆಶೀರ್ವಾದ ಮಾಡಿದ್ರಿ, ಅದೇ ರೀತಿ ನಮ್ಮ ವಿರಾಟ್ನು ಆಶೀರ್ವಾದ ಮಾಡಬೇಕು, ಅವ್ರನ್ನೂ ಎನ್ಕರೇಜ್ ಮಾಡಬೇಕು. ಆ್ಯಂಡ್ ಸಂಜನಾ ಅವರು ಫಸ್ಟ್ ಟೈಮ್ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದು, ತುಂಬ ಖುಷಿ ಇದೆ. ಆ್ಯಂಡ್ ತುಂಬ ಅದ್ಭುತವಾದ ನಟಿ ಇವರು. ಆ್ಯಂಡ್ ನಿಮ್ಮನ್ನು ನೋಡ್ತಾ ಇದ್ರೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ನಿಮ್ಮ ಖುಷಿ ನೋಡಿ ನನಗೂ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿರಾಟ್, 2 words ಪ್ಲೀಸ್. ಹೆಲೋ ಮೈಸೂರು, ನಾನು ನಿಮ್ಮೂರು ಹುಡುಗನೇ. ಡೈಲಾಗ್ ಬರುತ್ತೆ ಬ್ರೋ, ಜೈ ಡಿವೋರ್ಸ್ ಅಂಡ್ ವಿ ಮಿಸ್ ಯು ಅಪ್ಪು ಸರ್, ವಿ ಲವ್ ಯು. ಸೊ ನಾನು ಮೈಸೂರು ಹುಡುಗನೇ. ಪ್ರತಿ ವರ್ಷ ಇಲ್ಲಿ ಮಾಡೋ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಮಾಡ್ತಾ ಇದ್ದೆ, ಇವತ್ತು ಇಲ್ಲಿ ಮಾಡ್ತಾ ಇದ್ದೀನಿ, ಅಷ್ಟೇ ಡಿಫ್ರೆನ್ಸು. ಬಟ್ ಥ್ಯಾಂಕ್ ಯು ಸೋ ಮಚ್. ಕಿಸ್ ಅಂತ ಒಂದು ಸಿನಿಮಾ ಎಲ್ಲ ನೋಡಿದ್ದೀರಾ? ಇಷ್ಟ ಆಯ್ತಾ ಬ್ರದರ್? ಥ್ಯಾಂಕ್ ಯು ಸೋ ಮಚ್. ಇವಾಗ ರಾಯಲ್ ಅಂತ ಜಯಣ್ಣ ಕಂಬೈನ್ಸ್, ಜಯಣ್ಣ ಭೋಗೇಂದ್ರ ಪ್ರೊಡ್ಯೂಸರ್ ಸರ್ ಮಾಡ್ತಾ ಇದ್ದಾರೆ. ದಿನಕರ್ ತೂಗ್ದೀಪ್ ಸರ್ ಅಂಡ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಷ್ಟು ದೊಡ್ಡವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ತುಂಬ ಸಾಕಷ್ಟು ಕಲ್ತಿದ್ದೀನಿ. ಆ್ಯಂಡ್ ದಯವಿಟ್ಟು ಎಲ್ಲ ನಿಮ್ಮ ಮನೆ ಮಗಂಗೆ ಸಪೋರ್ಟ್ ಮಾಡಿ. ನಮ್ಮ ಮೂವಿ ರಾಯಲ್ ಅಂತ ಬರ್ತಾ ಇದೆ, ಮಿಸ್ ಮಾಡದೆ ನೋಡಿ ಅಲ್ಲ. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಪ್ರೀತಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಫ್ಯಾನ್ಸ್ ಇಲ್ಲ, ಯಾರಿಲ್ಲ. ನನಗಿರೋದು ಒಂದು ಪುಟ್ಟ ಫ್ಯಾಮಿಲಿ, ನೀವೆಲ್ಲ ನನ್ನ ಫ್ಯಾಮಿಲಿ. ಥ್ಯಾಂಕ್ ಯು ಅಂತಮ್ಮ. ಮನೆ ಮಗ ಅಂತ ಹೇಳಿದ್ರಿ ವಿರಾಟ್, ಬಟ್ ಅಲ್ಲಿ ನಿಮ್ಗೋಸ್ಕರ ಪ್ರಪೋಸ್ ಮಾಡಕ್ ಕಾಯ್ತಾ ಇದಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. ಓಕೆ, ಸೊ ವಿರಾಟ್ಗೆ ಹುಡುಗಿರ ಅಭಿಮಾನಿ ಇಲ್ಲಿ ಜೈ ಅಂದ್ರಿ. ಈಗ ಸಂಜನಾಗೆ ಇರೋ ಅಭಿಮಾನಿಗಳು ಹುಡುಗರೆಲ್ಲ ಎದಳ್ರಪ್ಪ. ಟೇಕ್ ಇಟ್ ಅಪ್ ಸಂಜನಾ, ಮೈಕ್ ತಗೊಳ್ಳಿ. ನಮಸ್ಕಾರ ಮೈಸೂರು. ಹಾಯ್ ಹಾಯ್ ಹಾಯ್, ಎಲ್ಲರೂ ಹೇಗಿದ್ದೀರಾ? ಓಕೆ, ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮೆಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ದಸರಾ. ನಾನು ಮೊದಲನೇ ಬಾರಿ ಯುವ ದಸರಾಗೆ ಬರ್ತಾ ಇರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಮೈಸೂರನ್ನ ಈ ತರ ಕಲರ್ಫುಲ್ ಆಗಿ ನೋಡಿ. ಮತ್ತೆ ಬರ್ತೀನಿ, ಮತ್ತೆ ಬರ್ತಾ ಇರ್ತೀನಿ. ವೆಲ್, ಸೊ ಇವತ್ತು ನಾವು ರಾಯಲ್ ಚಿತ್ರತಂಡದ ವತಿಯಿಂದ ಬಂದಿದ್ದೀವಿ. ಆ್ಯಂಡ್ ನಿಮ್ಮೆಲ್ರಿಗೂ ವಿರಾಟ್ ಅವರ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗಿರುತ್ತೆ ಅಂತ ಗೊತ್ತು. ಸೊ ನನ್ನ ಪ್ರೀವಿಯಸ್ ಸಿನಿಮಾ, ಮುಂಚೆ ಮಾಡಿರೋ ಸಿನಿಮಾಗಳನ್ನ, ದಿನಕರ್ ಸರ್ ಅವ್ರ ಸಿನಿಮಾಗಳನ್ನ, ವಿರಾಟ್ ಅವ್ರ ಸಿನಿಮಾನ ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿ ಬೆಳೆಸಿದಿರ. ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾವಿಲ್ಲಿರೋದು. ಈಗ ಬರ್ತಾ ಇರೋ ಸಿನಿಮಾ ರಾಯಲ್, ಇದಕ್ಕೆ ಇನ್ನ ಜಾಸ್ತಿ ಲವ್ ಕೊಡಿ, ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇರೋ ಆಡಿಯನ್ಸ್ ಅಲ್ಲಿ ಒಂದಷ್ಟು ಜನ ಮಾಸ್, ಒಂದಷ್ಟು ಜನ ಕ್ಲಾಸ್ ಇಷ್ಟಪಡೋ ಆಡಿಯನ್ಸ್ ಇರ್ತೀರ. ನಮ್ಮ ಸಿನಿಮಾಲಿ ಕ್ಲಾಸ್, ಮಾಸ್ ಕಂಟೆಂಟ್, ಸೆಂಟಿಮೆಂಟ್, ಲವ್ ಎಲ್ಲ ಇದೆ. ಒಂದು ಬ್ಯೂಟಿಫುಲ್ ಬ್ಲೆಂಡ್ ಆಗಿರೋ ಸ್ಟೋರಿ ಡೈರೆಕ್ಟ್ ಮಾಡಿದ್ದಾರೆ ದಿನಕರ್ ಸರ್. ಸೊ ನಿಮ್ಗೆಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ.
ಅಷ್ಟೇ 100 ಡೇಸ್ ಓಡಿಸಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸಂಜನಾ ಅವರೇ. ದಿನಕರ್ ಸರ್, ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಕಟ್ಟ ಕಡೆದಾಗಿ ಸಿನಿಮಾ ಬಗ್ಗೆ ಒನ್ ಲಾಸ್ಟ್ ವರ್ಡ್ ಹೇಳಬೇಕು ಅಂತ ಹೇಳಿದ್ರೆ? ಏನಿಲ್ಲ, ರಾಯಲ್ನ ಒಬ್ಬ ಆಡಿಯನ್ ಆಗಿ ಏನೇನು ಇಷ್ಟಪಡಬೇಕು, ಜನಕ್ಕೆ ಏನೇನು ಇಷ್ಟ ಆಗುತ್ತೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ನಂದು ಹೆಂಗೆ ಜೊತೆಲಿ ನವಗ್ರಹ ಸಾರಥಿಗೆಲ್ಲ ನೀವು ಸಪೋರ್ಟ್ ಮಾಡಿದ್ರಿ, ಅದೇ ರೇಂಜ್ಗೆ ಇದು ಎಂಟರ್ಟೈನ್ ಮಾಡುತ್ತೆ ನಿಮಗೆ. ಆ್ಯಂಡ್ ನಿಮ್ಗಳ ಸಪೋರ್ಟ್ ಇದ್ರೆ ಏನೇನು ಬೇಕಾದ್ರೂ ಮಾಡ್ಬೋದು ನಾವು. ಆ ಕಾನ್ಫಿಡೆನ್ಸಲ್ಲಿ ನಾವು ಸಿನಿಮಾ ಮಾಡ್ತಿರ್ತೀವಿ. ಸೊ ನೀವು ಅದೇ ಥರ ನಮ್ದೆಲ್ಲ ಹಳೆ ಸಿನಿಮಾಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಹಂಗೆ ಈ ಸಿನಿಮಾಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಜಯಣ್ಣ ಫಿಲಮ್ಸು ಅವರು ತುಂಬ ಅದ್ಭುತವಾದ ನಿರ್ಮಾಪಕರು. ಅಂದರೆ ಒಂದು ಸಿನಿಮಾಗೆ ಏನು ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಲ್ಲೂ ಕಮ್ಮಿ ಮಾಡದೆ ಜನಗಳಿಗೆ ಹೆಂಗೆ ಎಂಟರ್ಟೈನ್ ಮಾಡಬೇಕು, ಅದಕ್ಕೆ ಏನೇನು ಹಾಕಬೇಕು ಎಲ್ಲ ಹಾಕ್ಬಿಟ್ಟು ಸಿನಿಮಾ ಮಾಡುವಂತ ಮಾಡಿಸಿದ್ದಾರೆ. ತುಂಬ ಬಜೆಟ್ ಖರ್ಚು ಮಾಡಿ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಆ ಬಜೆಟ್ ವಾಪಸ್ ಬರಬೇಕು ಅಂದರೆ ನೀವುಗಳು ಸಿನಿಮಾ ನೋಡಬೇಕು. ಸೊ ನನಗೆ ಕಾನ್ಫಿಡೆನ್ಸ್ ಇದೆ ನೀವು ನೋಡ್ತೀರಾ ಅಂತ. ಏನು ಗುರು? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ದಿನಕರ್ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ಮಾಡಿದ್ರಿ. ಆಲ್ ದಿ ಬೆಸ್ಟ್. ಹಂಗೆ ಕೂತಿರೋ ಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಬನ್ನಿ. ಥ್ಯಾಂಕ್ ಯು. ಎಸ್ ಮಿಸ್ಟರ್. ಎಲ್ರಿಗೂ ಫೈನಲ್ ಆಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಆಲ್. ಹೌದು, ನವರಾತ್ರಿ ಮತ್ತೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಎಲ್ರಿಗೂ.